ನಿಮ್ಮೆಲ್ರಾಗ ನಮ್ ಕಡೆಯಿಂದ ಶಕ್ಕರ್ ಮಕರ ಅಂತಿ ಏನು ಇಲ್ಲಿ ಮಡಿಬಿಡ್ತಾನ ಅಲ್ಲಿಗೆ ಹೋಗ್ಬೇಕು. ಇಬ್ರು ಹಿಂಗೆ ತಲೆ ಎತ್ತಿ ನೋಡ್ತೀವಿ, ಇಬ್ರಿಗೂ ಕಣ್ಣಲ್ಲಿ ಕರೆಂಟ್ ಟಿಶ್ ಅಂತ ಫಸ್ಟ್ ಟೈಮ್ ಅವ್ರಿಗೂ ಆಗುತ್ತೆ, ನನಗೂ ಆಗುತ್ತೆ. ನಿನ್ನ ಹಣೆಗೂ ವರ್ಷಕ್ಕೆ 2 ದಿನ ಕುಡಿತೀನಿ ಅಷ್ಟೇ. ದೇವ್ರೆಲ್ಲರಿಗೂ ಬುದ್ಧಿ ಹಂಚ್ಬೇಕಾರೆ ನಾನ್ ಗರ್ಲ್ ಫ್ರೆಂಡ್ ಸಿಗೋ ಲೈನಲ್ಲಿ ನಿಂತಿದ್ದೆ. ಯಾಕಂದ್ರೆ ನಮಗೂ ಒಂದೇ ಒಂದ್ ಹುಡುಗಿಯಾರು ಬೀಳ್ಲಿ ಅಂತ. ಆದ್ರೆ ನನ್ ನಂಬರ್ ಬರೋ ಅಷ್ಟಕ್ಕೆ ಹುಡುಗಿರೆಲ್ಲ ಖಾಲಿ ಆಗ್ಬಿಟ್ಟಿದ್ರು. ಸರಿ ಅಂತ ನಾನು ಬುದ್ಧಿ ಇಸ್ಕೊಳಕ್ ಹೋಗಿದ್ದೆ. ಅಲ್ಲಿ ನೋಡ್ರೆ ಬುದ್ಧಿನೂ ಖಾಲಿ ಆಗ್ಬಿಟ್ಟಿತ್ತು. ಯಾರೋ ಪಕ್ಕದ ಲೈನ್ ಕೂಗ್ತಾ ಇದ್ರು. ಹೋಗ್ ನೋಡಿದ್ರೆ ಮಕ ಚೆನ್ನಾಗ್ ಕಾಣ್ಸಕ್ಕೋ ಒಂದ್ ಲೈನ್ ಇತ್ತು. ನಾನು ಎಲ್ಲಾ ಬಿಟ್ಬಿಟ್ಟು ಅಲ್ಲಿ ಓಡ್ಕೊಂಡು ಹೋದೆ. ಅಲ್ಲೋಗ್ ನೋಡಿದ್ರೆ ಫ್ರೀಡ್ ಖಾಲಿ ಆಗ್ಬಿಡೈತೆ, ಇವಾಗ ಬೇಕಂದ್ರೆ 200 ರೂಪಾಯಿ ಆಗುತ್ತೆ ಅಂದ್ರು. ನನ್ನ ಹತ್ರ ಅವಾಗ 200 ರೂಪಾಯಿ ಇರ್ಲಿಲ್ಲ. ಅವಾಗಿಂದ ಸ್ಟಾರ್ಟ್ ಆಗಿದ್ ಬ್ಯಾಡ್ ಲಕ್. ನಂಗೂ ನಮ್ ಫ್ರೆಂಡ್ಸ್ಗೂ ಟೀ ಕುಡಿಯಕ್ ಹೋದ್ರೆ 200 ರೂಪಾಯಿ ಕಮ್ಮಿ ಇರುತ್ತೆ, ಊಟ ಮಾಡಕ್ ಹೋದ್ರೆ 200 ರೂಪಾಯಿ ಕಮ್ಮಿ ಇರುತ್ತೆ. 20,000 ರೂಪಾಯಿ ಫೋನ್ ತಗೋಣ ಅಂತ ಫುಲ್ ಕ್ಯಾಶ್ ತಗೊಂಡೋಗಿದೆ. ನೋಡ್ರೆ ಹೋಗೋದಾರಿಲಿ ಎಲ್ಲೋ ಕರೆಕ್ಟ್ ಆಗಿ 200 ರೂಪಾಯಿ ಬಿದ್ದೋಗ್ಬಿಟ್ಟೈತೆ. ದೋಸ್ತ, ನಾನು ನಿನ್ನ ಇನ್ನೂ ಮನೆಗೆ ಯಾಕೆ ಇಟ್ಕೊಂಡ್ರ ಅಂತ ಗೊತ್ತಾ? ಯಾಕೆ? ಫ್ರೀಯಾಗಿ 10 kg ಅಕ್ಕಿ ಕೊಡ್ತಾರಂತ. ನಿಮ್ಮೆಲ್ರಾಗ ನಮ್ ಕಡೆಯಿಂದ ಶಕ್ಕರ್ ಮಕರ ಅಂತಿ ಏನು ಮಕರ್ ಶಕ್ಕರ್ ಹೇಳಿ, ಇನ್ನೊಂದ್ಸತಿ ಹೇಳು. ಶಕರ ಮಕರ ನೀರ್ ಹಾಕೊಂಡಂಗ್ ಕೊಡ್ಬಿಟ್ಟವ್ನೆ. ಕ್ರಾಂತಿ ಶಾಂತಿ ರವಿಚಂದ್ರ ಅವ್ರ ಫಿಲಮ್ ಹೇಳ್ರ. ಭಾರತ್ ಮಾತಾ ಕಿ ಜೈ. ಯಾವ ಎಲ್ಲ ನಿನ್ನ ಹಣೆಗೂ ವರ್ಷಕ್ಕೆ 2 ದಿನ ಕುಡಿತೀನಿ ಅಷ್ಟೇ. ಒಂದು ನನ್ ಬರ್ತಡೇ ದಿನ, ಇನ್ನೊಂದು ನನ್ ಬರ್ತಡೇ ಇಲ್ದಿದ್ದ ದಿನ. ಮಚ್ಚ ನಿಂಗೊಂದ್ ವಿಷಯ ಹೇಳ. ಹೇಳ ಮಚ್ಚ, ನೀನ್ ನೋಡಿದ್ರೆ ಒಂದ್ ವಾರದಿಂದ ಸ್ನಾನ ಮಾಡಿದ್ವೇನೋ ಅಂತ ಅನ್ಸುತ್ತೆ. ಸರಿ ಆಯ್ತಪ್ಪ, ನಾನ್ ಸ್ನಾನ ಮಾಡಲ್ಲ. ನಿನ್ ಮಕ ನೋಡ್ಕೊಂಡಿದ್ಯಾ ಯಾವತ್ತಾದ್ರು? ನೋಡ್ರೆ ಅಲ್ಲೇ ಉಜ್ಜಲ್ವೇನೋ ನೀನು ಅಂತ ಅನ್ಸುತ್ತೆ. ಅಂಕಲ್, ನಿಮ್ ಮಗ ಸಿಗರೇಟ್ ಹೊಡಿತಾನೆ. ವಿಡಿಯೋ ಇಟ್ರ ಹತ್ರ ತಾಳಿ ತೋರಿಸ್ತೀನಿ ಬಂದಿ. मैंने कितनी बार सोचा कि मैं उसको जाकर कह दूं, बट एवरी टाइम मैं उसके पास जाता हूँ तो ये कहने को जैसे ही होता हूँ मैं सोचता हूँ कि मैं बोल दूंगा कुछ उसके साथ मैं तीना से ಮಗ, ಎಷ್ಟ್ ದಿನ ಅಂತ ಹಿಂಗೆ ಉಳ್ಕೊಳ್ಕೊಂಡಿರ್ತೀಯ? ಬಾರೋ ಬೆಂಗಳೂರಿಗೆ, 20,000 ರೂಪಾಯಿ ಕೆಲಸ ಕೊಡಿಸ್ತೀನಿ. ಹೆಂಗೋ ಇಲ್ಲೇ ಇರ್ತೀನಿ ಬಿಡು ಮಗ. ಉಳ್ಕೊಳ್ಕೊಂಡು 2,000 ಸಂಪಾದನೆ ಮಾಡ್ಕೊಂಡು 2,000 ಜಸ್ಟ್ 2,000 2,000 ಒಂದ್ ತಿಂಗಳಲ್ಲಿ ಹೆಂಗೋ ಮೇಂಟೈನ್ ಮಾಡ್ತೀಯ ನೀನು? ತಿಂಗಳಲ್ಲ ಮಗ, ದಿನಕ್ಕೆ. ಇಲ್ಲಿ ಮಡಿಬಿಡ್ತಾನ ಅಲ್ಲಿಗೆ ಹೋಗ್ಬೇಕು. ಗಾಡಿ ಕೂಡ ಇದ್ ಕಡೆ ಬೀಸ್ಬಿಟ್ಟು ಆ ಕಡೆ ಹೋಯ್ತದೆ. ಅದೆಲ್ಲ ನೀನು ಅಲ್ಲಿ ಮಾಡಿಬಿಟ್ಟು ಇಲ್ಲಿಗೆ ಬಂದೆ. ಕ್ಷಮಿಸಿ ಬುದ್ಧಿ ಅದು ಸದ್ದು. ನಿನ್ ಲೆಕ್ಕಾಚಾರ ಎಲ್ಲ ನನ್ಗೆ ತಿಳಿತೈತೆ ಕಣ್ಣ. ಆ ಮುದ್ಕ ಊರ್ ಹಿರಿಯ 2 ಮದುವೆ ಮಾಡ್ಕೊಂಡವ್ನೆ, ಮಗನ್ಗೂ 2 ಮಡ್ಗವ್ನೆ. ಲೋ ಮಚ, ಎಲ್ಲ ಮಚ 500 ರೂಪಾಯಿ ಕಾಸು ಬೇಕಾಗಿತ್ತು, ತುಂಬಾ ಅರ್ಜೆಂಟು. ಲೇ ಎಸ್ ಸತಿನಲ್ಲ ಕೊಡೋದ್ಲೇ. ಲೋ ಗನ್ಬೇಡ ಮಚ, ನೀನ್ ಕೊಟ್ಟಿರೋದೆಲ್ಲ ನೆನ್ಪಿಟ್ಕೊಂಡಿದ್ದೀನಿ. ವಯಸ್ಸಲ್ಲಿ ಪಕ್ಕ ಕೊಡ್ತೀನಿ. ಸರಿ ಹಾಕ್ತೀನಿ ನೋಡಪ್ಪ. ಬಂತೇನಾ? ಲೋ ಬಂತೇನಾ? ಹೇ ಬಂತು, ಸುಮ್ಮಿರ. ಕೊಟ್ಟಿರೋ 500 ರೂಪಾಯಿ 50 ಸಲ ಫೋನ್ ಮಾಡ್ತಾನೆ. ತಿಕ್ಕ ಮುಂಚೆ ಫೋನ್ ಇರ. ಮದುವೆಲಿ ಆಗಂಗಿಲ್ರಿ. ನಮ್ ಕಾಲ್ ಮೇಲೆ ನಿಂದಿರ್ಬೇಕು, ಲೈಫ್ ಸೆಟಲ್ ಮಾಡ್ಕೊಂಡು ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ. ನೋಡ್ರಿ ಹೇಳಿ ಅಂದ್ರೆ ನಿಮ್ ಲೈಫ್ ಸೆಟ್ಲ್ ಆಗ್ಬೇಕು, ಉದ್ಧಾರ ಆಗ್ಬೇಕು, ನಿಮ್ ಕಾಲ್ ಮೇಲೆ ನಿಂದಿರ್ಬೇಕು ಅನ್ನೋದ್ರೊಳಗೆ ನಿಮ್ದೇ ನಿಂದಿರ್ಲಿಕ್ಕಂದ್ರೆ ಏನ್ ಮಾಡ್ತೀರಿ ನೀವು? ಅದು ನೀನ್ ಹೇಳ್ಬಾರ್ದು ವರ್ಮ, ರಾಜ ರಾಜ ವರ್ಮ. ನಾವ್ ಹೇಳ್ಬೇಕು. ಸಕ್ಕರೆ ತಿಂದ್ರೆ ಸ್ವೀಟು, ಬೆಲ್ಲ ತಿಂದ್ರೆ ಈಟು. ನಮ್ ಲಿಂಗಾಯತ್ರು ಬಾಳ ಕ್ಯೂಟು. छाव से फिसल के
ಗಾಡಿ ಬಾರಿ ಹೊಡಿತೀಯಲ್ಲೋ ತಮ್ಮ ಕ್ಯಾರಿಗಿರೋದ ಅವ್ನ ಕಾಲಾಗ ತಗೊಂಡ್ ಬಡ್ದ್ ಬಿಡು ಹೋಗು ಹೊತ್ತಾಗ ನಾವು ರಾವಳ. ಸೊ ನಿಮ್ಗೆ ತುಂಬಾ ಮೆಮೊರಿಯಲ್ಲಿ ಉಳ್ದಿರೋ ಅಂತದ್ದು ಯಾವ್ದಾದ್ರು ಪ್ರಪೋಸಲ್ ಅಂತ? ಇಬ್ರುನು ಹಿಂಗೆ ತಲೆ ಎತ್ತಿ ನೋಡ್ತೀವಿ, ಇಬ್ರಿಗೂ ಕಣ್ಣಲ್ಲಿ ಕರೆಂಟ್ ಟಿಶ್ ಅಂತ ಫಸ್ಟ್ ಟೈಮ್ ಅವ್ರಿಗೂ ಆಗುತ್ತೆ ನನಗೂ ಆಗುತ್ತೆ. ರುಕೋ ಜರ ಸಬರ್ ಕರೋ. ಓಕೆ, ಮಚಾ ನನ್ನ ಹತ್ರ 1500 ರೂಪಾಯಿ ಇದೆ. ಇನ್ನು 500 ರೂಪಾಯಿ ಕೂಡ EMI ಕಟ್ತೀನಿ. ಲೌಡ ನಾನಾಗಿ ದುಡ್ಡು ಕೊಡ್ಲೆ ನೋಡಿ ಪ್ಲೀಸ್ ಮಚಾ ಕೊಡೋ. ನಿನ್ನ ಸರಿ ನನ್ ಜೊತೆ ಒಂದ್ ಗೇಮ್ ಆಡು. ಗೆದ್ದಿರ 500 ರೂಪಾಯಿ ಇಸ್ಕೊಂಡೋಗು. ಮತ್ತೆ ನೀನ್ ವಾಪಸ್ ಕೊಡೋದು ಬೇಕಾಗಿಲ್ಲ. ಸರಿ ಏನ್ ಗೇಮು? ನಾನೇನ್ ಹೇಳ್ತೀನೋ ಅದನ್ನ ರಿಪೀಟ್ ಮಾಡ್ಬೇಕು ಅಷ್ಟೇ ಗೇಮು. ಸರಿ ಏನಾಯಿ ಒಂದು ಬೆಕ್ಕು ಬೆಕ್ಕಿಗೆ ಎಷ್ಟು ಕಾಲು? 4. ಸೋತೆ ನೀನು ಆನ್ಸರ್ ಮಾಡಬಾರ್ದು, ರಿಪೀಟ್ ಮಾಡ್ಬೇಕಷ್ಟೇ. ಮಿಂಡ್ರಿ ಇನ್ನೊಂದ್ಸತಿ ಆಡು. ಇನ್ನೊಂದ್ಸತಿ ಇಲ್ಲ ನೀನ್ ಸೋತದೆ. ಒಂದ್ಸತಿ ಅಷ್ಟೇ. ಏನಾಯಿ ಒಂದು ಬೆಕ್ಕು ಬೆಕ್ಕಿಗೆ ಎಷ್ಟು ಕಾಲು? ರಾಂಗ್ ಆನ್ಸರ್. ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ನಲ್ಲ, ಸೋತೋಗ್ಬಿಟ್ಟೆ ನೀನು. ರಾಂಗ್ ಆನ್ಸರ್ ಅಂದಾಗ ನೀನ್ ಅದನ್ನ ರಿಪೀಟ್ ಮಾಡ್ಬೇಕಾಗಿತ್ತು. ಮಿಂಡೆ ಪ್ಲೀಸ್ ಇದೊಂದ್ಸತಿ ಆಡು. ಇದೊಂದ್ಸತಿ ಲಾಸ್ಟ್. 500 ರೂಪಾಯಿ ಸೋಗ್ಬಿಟ್ಟು ಹೋಯ್ತು. ಇದೊಂದ್ಸತಿ ಪ್ಲೀಸ್ ಇದೊಂದ್ಸತಿ ಪ್ಲೀಸ್. ಗೇಮ್ ಆಯ್ತು ತಾನೆ? ಸೋತೋದೆ ನೀನು. ಆನ್ಸರ್ ಇರೋಕ್ ಮಾಡಿದೆ. ನಾನು ಹೇಳಿದ್ ರಿಪೀಟ್ ಮಾಡ್ಬೇಕಾಗಿತ್ತು. ಜನ ಸೇರ್ಕೊಂಡು ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಪ್ಲಾನ್ ಆಗಿ ಯಾವ ರೀತಿ ಐಡಿಯಾ ಮಾಡಿ ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ. 10 ಜನ ಸೇರ್ಕೊಂಡು ಕೆಲಸ ಮಾಡೋದಲ್ಲ ನೋಡಿ, 3 ಜನ ಯಾವ ರೀತಿ ಪ್ಲಾನ್ ಮಾಡಿ ಕೆಲಸ ಮಾಡ್ತಾ ಇದಾರೆ. ಕೆಲಸ ಆಗೋದಿ ಅಷ್ಟೇ. ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ತೆತ್ತರು. ಆಚೆಗೆ ಮಹಾಭಾರತವನ್ನು ಬರೆದವರು ಯಾರು? ಯಾಕ್ರು ಏನಾಯ್ತು ಸರ್? ನೀವೇ ಬೋರ್ಡ್ ಮೇಲೆ ಬರ್ದು ನಮಗ್ ಕೇಳೋದು, ನಾವೇ ಹೇಳುದು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಎಂತ ಗಾಡು ಓನರ್ ಇದಿಲ್ಲ ನೀನ್. ಓಡ್ ಬಂದ್ ಮನಿ ಒಳಗ್ ಹೋಗ್ಬೇಕಂದ್ರ ಬಾಗಲ ಹಾಕಕತ್ತಿಲ್ಲ ನೀನ್. ಅವ್ರ ಕ್ಯಾಗಂತ್ರ ಸಾಯದ್ ಫಿಕ್ಸ್. ನಾನ್ ಸತ್ ಮ್ಯಾಗ ದೆವ್ವ ಆಗ್ ಅದು ಮಾತ್ರ ಫಿಕ್ಸ್. ಇವ ಇಲ್ಲದ ರಿಕ್ಕಿ ಅಜ್ಜಿ ತಗೊಳ್ಳಿ ಮಡಚಿ ಮುಕ್ಕಳ ಇಟ್ಕಪ್ಪ. ದೋಸ್ತ ಯಾಕೇನೋ ಹಾಕೇಳ್ ನೋಡ್ಲೆ. ನನಗ್ ಮೆಸೇಜ್ ಮಾಡಿದ್ದು ನಿನ್ ದೋಸ್ತರಿಗೆ ತೋರ್ಸ್ಬೇಡ ಅಂತ. ಹಾಕೇಳ ಮೆಸೇಜ್ ಮಾಡ್, ಯಾರಿಗೂ ತೋರ್ಸಿಲ್ಲ ಅಂತಂದು. ಹೆಡ್ ಲೈಟ್ ವರ್ಕ್ ಆಗಿಲ್ಲ ಅಂದ್ರೆ ಏನಾಯ್ತು? ನಾವು ಟಾರ್ಚ್ ಹಾಕೊಂಡ್ ಬರ್ತೀವಿ. ಎಲ್ಲ ಇದು ಆನ್ ಆಗ್ತಿಲ್ಲ. ಆನಲ್ಲಿ ಐತೇನೋ. ಫ್ರೆಂಡ್ ಮದ್ವೆಗಿಂತ ಹೆಚ್ಚ ಮಚ್ಚ. ಇದು ಆಕ್ಚುಲಿ ಚೆನ್ನಾಗಿ ಮಚ್ಚ ಇರಲ್ಲಿ ಏನೋ ಕಾಣ್ತೈತೆ. ಓ ಅಣ್ಣ ಕಾಣ್ತಾರ ಕಣ, ಪರವಾಗಿಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಾನ್ ನಿಂಗ ಮಾತಾಡಕ್ ಅಷ್ಟೇ ಅವಕಾಶ ಕೊಟ್ಟೇನೆ, ಮನಸ್ಸೊಳಗ್ ಬರಾಕ್ ಅವಕಾಶ ಕೊಟ್ಟೆ. ಮಾಡಿದಮ್ಮ ನಿನ್ನ ನಾನು ಬಂಗಾರಿ.